ನಮಸ್ಕಾರ ಸ್ನೇಹಿತರೆ, ಪಾನ್ ಕಾರ್ಡ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮ್ಮ ಹತ್ರ ಏನಾದರೂ ಪಾನ್ ಕಾರ್ಡ್ ಇದೆಯಾ? ಹಾಗಾದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ನೀವು ಈ ಒಂದು ಕೆಲಸ ಮಾಡಲಿಲ್ಲ ಅಂದರೆ ನಿಮ್ಮ ಒಂದು ಪಾನ್ ಕಾರ್ಡ್ಗಳು ರದ್ದಾಗುತ್ತೆ. ಅದರಿಂದ ಪ್ರತಿಯೊಬ್ಬ ಪಾನ್ ಕಾರ್ಡ್ ಇರುವಂಥವರು ಪ್ರತಿಯೊಬ್ಬರು ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಕೊನೆಯವರೆಗೂ ನೀವು ನೋಡಿದ್ರೆ ಮಾತ್ರ ನಿಮಗೆ ಇನ್ಫಾರ್ಮೇಷನ್ ಆದರೆ ಕ್ಲಿಯರಾಗಿ ಗೊತ್ತಾಗುವಂಥದ್ದು. ಮತ್ತು ಆದಷ್ಟು ನಿಮ್ಮ ರಿಲೇಷನ್ಸಲ್ಲಿ ನಿಮ್ಮ ಒಂದು ವಾಟ್ಸಪ್ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ಸಲ್ಲಿ ಕೂಡ ಶೇರ್ ಮಾಡಿ. ಇದು ಅಷ್ಟೊಂದು ತುಂಬ ಇಂಪಾರ್ಟೆಂಟ್ ವಿಡಿಯೋ. ನಿಮ್ಮ ಪಾನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾರೆ ಈ ಒಂದು ಕೆಲಸ ಮಾಡಲಿಲ್ಲ ಅಂದರೆ. ಈಗ ಬಂದಿರುವಂತಹ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬು ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಸ್ನೇಹಿತರೆ, ನಿಮ್ದು ಯಾವುದೋ ಒಂದು ಗೂಗಲ್ ಕ್ರೋಮೋ ಗೂಗಲ್ಲೋ ಯಾವುದೋ ಒಂದು ಓಪನ್ ಮಾಡ್ಕೊಳ್ಳಿ. ನೋಡಿ, ಯಾವುದೋ ಒಂದು ಬ್ರೌಸರ್ ಓಪನ್ ಮಾಡಿಬಿಟ್ಟು ಇಲ್ಲಿ ನೀವು ಜಸ್ಟ್ ಇ ಫಿಲ್ಲಿಂಗ್ ಅಂತ ಟೈಪ್ ಮಾಡಿ. ನಿಮ್ಮ ಹತ್ರ ಯಾರ್ಯಾರ ಹತ್ರ ಪಾನ್ ಕಾರ್ಡ್ ಇದೆಯೋ ನೀವು ಪ್ರತಿಯೊಬ್ಬರು ಇ ಫಿಲ್ಲಿಂಗ್ ಅಂತ ಬ್ರೌಸರಲ್ಲಿ ಬಂದು ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟಿದ ತಕ್ಷಣ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಒಂದು ವೆಬ್ಸೈಟ್ ತೋರಿಸ್ತಿದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದ ಒಂದು ಹೋಮ್ ಪೇಜ್ ಆದರೆ ಓಪನ್ ಆಗುತ್ತೆ ಸ್ನೇಹಿತರೆ. ಈ ರೀತಿಯಾದ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ನೀವು ಬೇಕಂದರೆ ಮೊಬೈಲಲ್ಲಿ ಚೆಕ್ ಮಾಡುವಾಗ ಡೆಸ್ಕ್ಟಾಪ್ ಸೈಡ್ಗೆ ಹಾಕೊಂಡು ನೋಡಿ, ನಿಮಗೆ ಕ್ಲಿಯರಾಗಿ ಕಾಣಿಸ್ಲಿಲ್ಲ ಅಂದರೆ ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ಕ್ವಿಕ್ ಲಿಂಕ್ಸ್ ಅಂತ ಇರುತ್ತೆ, ಅದ್ರ ಕೆಳಗಡೆ ಇಲ್ಲಿ ಸ್ಕ್ರೋಲ್ ಮಾಡಿ. ನೋಡಿ, ಸ್ಕ್ರೋಲ್ ಮಾಡಿ. ಈ ಥರ ನಾನು ಸ್ಕ್ರೋಲ್ ಮಾಡ್ತಿದ್ದೀನಲ್ಲ, ಇದೇ ಥರ ಸ್ಕ್ರೋಲ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಎರಡು ಆಪ್ಷನ್ ತೋರಿಸ್ತಿದೆ. ಒಂದು ಲಿಂಕ್ ಆಧಾರ್ ಸ್ಟೇಟಸ್ ಅಂತ, ಇನ್ನೊಂದು ಲಿಂಕ್ ಆಧಾರ್ ಅಂತ ತೋರಿಸ್ತಿದೆ. ಈಗ ಯಾರ್ಯಾರ ಹತ್ರ ಪಾನ್ ಕಾರ್ಡ್ ಇದೆಯೋ ನೀವೇನು ಮಾಡ್ತೀರಾ ಅಂದರೆ ಇಲ್ಲಿ ಲಿಂಕ್ ಆಧಾರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ನೀವೇನು ಲಿಂಕ್ ಮಾಡಬೇಡಿ, ಮೊದಲು ಲಿಂಕ್ ಆಧಾರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದ ಒಂದು ಪೇಜ್ ಆದರೆ ಲೋಡ್ ಆಗುತ್ತೆ. ಇಲ್ಲಿ ನೀವು ಏನು ಮಾಡ್ತೀರಾ ಅಂದರೆ ನಿಮ್ಮ ಒಂದು ಪಾನ್ ಕಾರ್ಡ್ ನಂಬರನ್ನು ಹಾಕಿ, ಮತ್ತು ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಹಾಕಿ. ಇಲ್ಲಿ ನಿಮ್ಮ ಒಂದು ಪಾನ್ ಕಾರ್ಡ್ ನಂಬರ್ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ಇಲ್ಲಿ ಹಾಕ್ಬಿಟ್ಟು ನೀವು ಇಲ್ಲಿ ವ್ಯೂ ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಕೊಟ್ಟಿದ್ದೀರಾ ಅಂದರೆ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡು ಪಾನ್ ಕಾರ್ಡು ಲಿಂಕ್ ಆಗಿದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ನಿಮ್ಮ ಪಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಆಗಿದೆಯಾ ಇಲ್ಲ ಅಂತ. ಯಾಕಂದರೆ ಸರ್ಕಾರದವರು ಈಗ ಸ್ಟ್ರಿಕ್ಟ್ ವಾರ್ನಿಂಗ್ ಆದರೆ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರ ಪಾನ್ ಕಾರ್ಡ್ಗೂ ಅವ್ರ ಆಧಾರ್ ಕಾರ್ಡ್ಗಳು ಲಿಂಕ್ ಆಗಿರಲೇಬೇಕು ಅಂತ ಹೇಳಿದ್ದಾರೆ. ಈ ಹಿಂದೆ ಒಂದ್ಸರಿ ಚಾನ್ಸ್ ಕೊಟ್ಟಿದ್ರು ಲಿಂಕ್ ಮಾಡೋಕ್ಕೆ, ಆಗ ಫ್ರೀ ಇತ್ತು. ಸಾಕಷ್ಟು ಜನ ಲಿಂಕ್ ಮಾಡಿಸ್ಕೊಳ್ಳಿಲ್ಲ, ಮತ್ತೆ ಒಂದು 500 ರೂಪಾಯಿ ಫೈನ್ ಹಾಕಿದ್ರು. ಅವಾಗ ಕೆಲವರು ಲಿಂಕ್ ಮಾಡಿಸ್ಕೊಂಡ್ರು. ಈಗ ಪ್ರೆಸೆಂಟು 1000 ರೂಪಾಯಿ ಫೈನ್ ಆದರೆ ಇದೆ. ನೀವೀಗ ಏನಾದರೂ ಹೊಸದಾಗಿ ಆಧಾರನ್ನು ನಿಮ್ಮ ಒಂದು ಪಾನ್ ಕಾರ್ಡ್ಗೆ ಲಿಂಕ್ ಮಾಡಬೇಕು ಅಂದರೆ ಈಗ 1000 ರೂಪಾಯಿ ಫೈನ್ ಕಟ್ಬಿಟ್ಟಾದರೆ ನೀವು ಲಿಂಕ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಆದರೆ ಆಗಿರುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು 1000 ರೂಪಾಯಿ ಇರುವಂತಹ ಫೈನ್ ಅಮೌಂಟನ್ನು ಇನ್ನೂ ಜಾಸ್ತಿ ಆದರೂ ಮಾಡ್ಬೋದು, ಇಲ್ಲ ಈ ಒಂದು ಪ್ರೋಸೆಸ್ಸನ್ನು ನಿಲ್ಲಿಸ್ಬಿಡ್ಬೋದು. ಲಿಂಕ್ ಮಾಡೋ ಪ್ರೋಸೆಸ್ ನಿಲ್ಲಿಸಿದಾರಂದ್ರೆ ಇಲ್ಲಿ ನಿಮಗೆ ಪಾನ್ ಕಾರ್ಡ್ ಅನ್ನುವಂಥದ್ದು ಕ್ಯಾನ್ಸಲ್ ಆಗೋಗುತ್ತೆ. ಅದರಿಂದ ಈಗ ಕೆಲವರು ಇಲ್ಲಿ ಚೆಕ್ ಮಾಡ್ತೀರಾ, ಇಲ್ಲ ನಿಮ್ಮ ಒಂದು ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದರೆ ಏನು ಮಾಡ್ತೀರಾ ಅಂದರೆ ಇಲ್ಲೇ ಪಕ್ಕದಲ್ಲಿ ಬ್ಯಾಕ್ ಬನ್ನಿ, ಲಿಂಕ್ ಆಧಾರ್ ಸ್ಟೇಟಸ್ ಪಕ್ಕದಲ್ಲಿ ಲಿಂಕ್ ಆಧಾರ್ ಅಂತ ಇದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಆಧಾರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅದು ಪೇಜ್ ಲೋಡ್ ಆಗುತ್ತೆ. ವೆಯ್ಟ್ ಮಾಡಿ. ನೋಡಿ ಸ್ನೇಹಿತರೆ, ವೆಯ್ಟ್ ಮಾಡಿದಾದ್ಮೇಲೆ ಇಲ್ಲಿ 3 ಸ್ಟೆಪ್ ಇರುತ್ತೆ, ಈಸಿಯಾಗಿರುತ್ತೆ ಅಷ್ಟೇ ಸ್ನೇಹಿತರೆ. ಇಲ್ಲಿ ನಿಮ್ಮ ಒಂದು ಪಾನ್ ಡೀಟೇಲ್ಸು ಆಧಾರ್ ನಂಬರ್ ಎಲ್ಲ ಹಾಕಿ ವ್ಯಾಲಿಡೇಟ್ ಕೊಡಿ. ಈ ರೀತಿಯಾಗಿ ವೆರಿಫಿಕೇಷನ್ನು ಸ್ಟೇಟಸ್ ಈ ರೀತಿಯಾಗಿರುತ್ತೆ. ಮತ್ತು ಅಲ್ಲೇ ಅವರೇ ಕೇಳ್ತಾರೆ, ಒಂದು 1000 ರೂಪಾಯಿ ಪೇ ಮಾಡೋಕ್ಕೆ ಕೇಳ್ತಾರೆ. ನೀವು ನಿಮ್ಮ ಫೋನ್ಪೇಯಿಂದನೋ ಇಲ್ಲ ಡೆಬಿಟ್ ಕಾರ್ಡಿಂದನೋ ಕ್ರೆಡಿಟ್ ಕಾರ್ಡಿಂದನೋ ಪೇ ಮಾಡ್ಕೋಬೋದು. ಅಮೌಂಟು ಪೇ ಮಾಡಿದ್ದಾದಮೇಲೆ ನಾರ್ಮಲಾಗಿ ಮತ್ತೆ ಇಲ್ಲಿ ಆ ಸ್ಟೇಟಸ್ ಬಂದು ಚೆಕ್ ಮಾಡಬೇಕು. ಒಂದು 48 ಅವರ್ಸಲ್ಲಿ ಅದು ಅಪ್ಡೇಟ್ ಆಗುತ್ತೆ, ಈಸಿಯಾಗಿ ಲಿಂಕ್ ಆಗುತ್ತೆ. ನೋಡಿ, ಈಗ ನಿಮ್ದು ಲಿಂಕ್ ಆಗಿದೆಯಾ ಇಲ್ಲ ಚೆಕ್ ಮಾಡ್ಕೊಳ್ಳೋದು ಯಾವ ರೀತಿ ಅನ್ನುವಂಥದ್ದನ್ನು ತಿಳಿಸ್ಕೊಟ್ಟಿದ್ದೀನಿ ಲಿಂಕ್ ಆಧಾರ್ ಸ್ಟೇಟಸಲ್ಲಿ. ಒಂದು ವೇಳೆ ನಿಮ್ಮದು ಆಲ್ರೆಡಿ ಲಿಂಕ್ ಆಗಿಲ್ಲ ಅನ್ನೋದಾದರೆ ಹೊಸದಾಗಿ ಯಾವ ರೀತಿ ಲಿಂಕ್ ಮಾಡೋದು ಅನ್ನುವಂಥದ್ದು ಹೇಳಿದ್ದೀನಿ ಸ್ನೇಹಿತರೆ. ಸಿಂಪಲ್ ಸ್ಟೆಪ್ಸ್ ಇದೆ. ಲಿಂಕ್ ಆಧಾರ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಜಸ್ಟ್ ನಿಮ್ಮ ಪಾನ್ ಡೀಟೇಲ್ಸು ಆಧಾರ್ ನಂಬರು ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTP ಹಾಕ್ಬಿಟ್ಟು ಫೀಸ್ ಪೇ ಮಾಡಿಬಿಟ್ಟು ಲಿಂಕ್ ಮಾಡೋದೆ. ಅದೇನು ಈಸಿಯಾಗೇ ಇದೆ. ಯೂಟ್ಯೂಬಲ್ಲಿ ಸಾಕಷ್ಟು ವೀಡಿಯೋಸ್ ಇದೆ, ನಮ್ಮ ಚಾನಲಲ್ಲಿ ಕೂಡ ಸಾಕಷ್ಟು ವೀಡಿಯೋಸ್ ಆದರೆ ಮಾಡಿಬಿಟ್ಟಿದ್ದೀವಿ. ಈಗ ನೀವು ಈ ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ಬರು ಒಂದು ಕೆಲಸ ಮಾಡಿ, ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನಿಮ್ದು ಆಲ್ರೆಡಿ ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ಲ ಅನ್ನುವಂಥದ್ದನ್ನು ಕಾಮೆಂಟ್ ಮುಖಾಂತರ ಬಂದು ತಿಳಿಸಿ. ನೀವು ಸುಮ್ಮನೆ ತಿಳಿಸ್ಬೇಡಿ, ಕೆಲವರು ಮಾಡಿರ್ತೀರೋ ಇಲ್ಲೋ ಅನ್ನುವಂತಹ ಒಂದು ಗೊಂದಲದಲ್ಲಾದರೆ ಇರ್ತೀರಾ. ನಿಮ್ದು ಆಲ್ರೆಡಿ ಲಿಂಕ್ ಆಗಿದೆಯಾ ಇಲ್ಲ ಅನ್ನುವಂತಹ ಟೆನ್ಷನ್ ಇರುತ್ತೆ ನಿಮಗೆ. ಅದರಿಂದ ಮೊದಲು ಹೋಗಿ ಲಿಂಕ್ ಆಧಾರ್ ಸ್ಟೇಟಸಲ್ಲಿ ಹೋಗಿ ಚೆಕ್ ಮಾಡಿ. ಚೆಕ್ ಮಾಡಿದ್ಮೇಲೆ ನಿಮ್ದು ಆಲ್ರೆಡಿ ಏನಾದರೂ ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಲಿಂಕ್ ಆಗಿದೆ ಅಂತ ಹೇಳಿ. ಒಂದು ವೇಳೆ ಲಿಂಕ್ ಆಗಿಲ್ಲ ಅಂದರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಲಿಂಕ್ ಆಗಿಲ್ಲ ಅಂತ ಹೇಳಿ. ಲಿಂಕ್ ಆಗದೆ ಇರುವಂಥವರು ಇಲ್ಲಿ ಲಿಂಕ್ ಆಧಾರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲಿಂಕ್ ಮಾಡ್ಕೊಳ್ಳಿ.